ಭಾರತದ ನೆರವಿನಿಂದಲೇ ಉದಯಿಸಿದ ಬಾಂಗ್ಲಾದೇಶವು ಈಗ ಮಗ್ಗುಲ ಮುಳ್ಳಾಗಿ ಕೂತಿದೆ. ಭಾರತ ವಿರೋಧಿ, ಅದರಲ್ಲಿಯೂ ಹಿಂದೂಗಳ ಮೇಲೆ ದೌರ್ಜನ್ಯ ಎಸಗುವ ಮೂಲಕ ಭಾರತೀಯರ ಭಾವನೆಗಳಿಗೆ ಧಕ್ಕೆ ತರುವ ಕೆಲಸವನ್ನು ಮಾಡ್ತಾ ಇದೆ. ಅಸಲಿಗೆ ಕೇಂದ್ರ ಸರ್ಕಾರ ನೀಡಿದ ಮಾಹಿತಿ ಪ್ರಕಾರ ಪಾಕಿಸ್ತಾನಕ್ಕಿಂತ ಬಾಂಗ್ಲಾದೇಶದಲ್ಲಿಯೇ ಹಿಂದೂಗಳ ಮೇಲೆ ನಡೆಯುವ ದಾಳಿಗಳ ಪ್ರಮಾಣ 20ರಷ್ಟು ಹೆಚ್ಚಾಗಿವೆ ಎಂದರೆ ಪಾಪಿಗಳಿಗಿಂತ ದುಷ್ಟರ ಅಟ್ಟಹಾಸವೇ ಭಾರತಕ್ಕೆ ನುಂಗಲಾಗದ ತುತ್ತಾಗಿದೆ. ಬಾಂಗ್ಲಾ ಪ್ರಧಾನಿ ವಿರುದ್ಧದ ಹೋರಾಟ ಈಗ ಹಿಂದೂ ವಿರೋಧಿ ಹೋರಾಟ. ಬಾಂಗ್ಲಾದೇಶದಲ್ಲಿ ಕಂಠಲ್ಲಿ ಹಿಂದೂಗಳ ಮೇಲೆ ದಾಳಿ, ಹಿಂದೂಗಳ ಮನೆಗೆ ನುಗ್ಗಿ, ಅಂಗಡಿಗಳಿಗೆ ನುಗ್ಗಿ ಕಳ್ಳತನ, ದರೋಡೆ, ಹಿಂಸೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರುವ ಸತತ ದಾಳಿಯ ಕುರಿತು ಸಂಸತ್ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ ಮಾಹಿತಿ ನೀಡಿದೆ. ಹಿಂದೂಗಳ ಮೇಲೆ ಪಾಕಿಸ್ತಾನಕ್ಕಿಂತ ಹೆಚ್ಚು ಬಾಂಗ್ಲಾದೇಶದಲ್ಲಿಯೇ ದಾಳಿ ನಡೀತಾ ಇವೆ. ಪ್ರಸಕ್ತ ವರ್ಷದಲ್ಲಿಯೇ 2200 ಹಿಂದೂಗಳ ಮೇಲೆ ಬಹುಸಂಖ್ಯಾತರು ದಾಳಿ ನಡೆಸಿದ್ದಾರೆ ಎಂಬ ಭಯಂಕರ ಮಾಹಿತಿ ತೆರೆದಿಟ್ಟಿದೆ. ಹಿಂದೂಗಳ ಮೇಲೆ ನಡೆದ ದಾಳಿಗಳ ಸಂಖ್ಯೆ 2022ರಲ್ಲಿ ಬಾಂಗ್ಲಾದೇಶ 47 ಬಾರಿ, ಪಾಕಿಸ್ತಾನ 241 ಬಾರಿ. ಇನ್ನು 2023ರಲ್ಲಿ ಬಾಂಗ್ಲಾದೇಶ ಹಿಂದೂಗಳ ಮೇಲೆ 302 ಬಾರಿ ದಾಳಿ ನಡೆಸಿದ್ರೆ ಪಾಕಿಸ್ತಾನ 103 ಬಾರಿ ದಾಳಿ ನಡೆಸಿತ್ತು. ಇನ್ನು 2024 ಅಂದ್ರೆ ಪ್ರಸಕ್ತ ಸಾಲಿನಲ್ಲಿ ಬಾಂಗ್ಲಾದೇಶ ಭಾರತೀಯರ ಮೇಲೆ 2200 ಬಾರಿ ದಾಳಿ ನಡೆಸಿದ್ರೆ ಪಾಕಿಸ್ತಾನ 112 ಬಾರಿ ದಾಳಿ ನಡೆಸಿತ್ತು. ಹೌದು, ಭಾರತದ ಮೇಲೆ ಮೊಹಮ್ಮದ್ ಗಜ್ನಿ ದಾಳಿ ನಡೆಸಿದಂತೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದಾಳಿಗಳು ನಿರಂತರವಾಗಿ ನಡೀತಾ ಇವೆ. ಹಿಂದೂಗಳ ಮೇಲೆ ಹಲ್ಲೆ, ಮನೆಗೆ ನುಗ್ಗಿ ಕಳ್ಳತನ, ದೇವಾಲಯಗಳಿಗೆ ನುಗ್ಗಿ ಚಿನ್ನಾಭರಣಗಳ ದರೋಡೆ, ಹಿಂದೂ ಸನ್ಯಾಸಿಗಳ ದಾಳಿಯ ಮೂಲಕ ಬಾಂಗ್ಲಾದೇಶದ ಬಹುಸಂಖ್ಯಾತ ಮುಸ್ಲಿಮರು ಹಿಂದೂ ವಿರೋಧಿ ನೀತಿ ಅನುಸರಿಸ್ತಾ ಇದ್ದಾರೆ. ಬಾಂಗ್ಲಾದೇಶದಲ್ಲಿ ಪ್ರಸಕ್ತ ವರ್ಷದಲ್ಲಿ ಹಿಂದೂಗಳ ಮೇಲಿನ ದಾಳಿಯು 628ರಷ್ಟು ಏರಿಕೆಯಾಗಿರೋದೇ ಇದಕ್ಕೆ ನಿದರ್ಶನವಾಗಿದೆ. ಶೇಖ್ ಹಸೀನಾಗೆ ಭಾರತ ಆಶ್ರಯ ನೀಡಿದ್ದಕ್ಕೆ ಹಿಂದೂಗಳ ಮೇಲೆ ದೌರ್ಜನ್ಯ. ಅಸಲಿಗೆ ಶೇಖ್ ಹಸೀನಾ ವಿರುದ್ಧದ ಹೋರಾಟ ಹಿಂದೂ ವಿರೋಧಿಯಾಗಿದ್ದೇಕೆ? ಧರ್ಮದ ಆಧಾರದ ಮೇಲೆ ಉದಯಿಸಿದ ಪಾಕಿಸ್ತಾನದಿಂದ ಬೇರ್ಪಟ್ಟಿರುವ ಬಾಂಗ್ಲಾದೇಶದಲ್ಲಿ ಸಹಜವಾಗಿಯೇ ಹಿಂದೂ ಅಲ್ಪಸಂಖ್ಯಾತರ ಮೇಲೆ ದ್ವೇಷ ಕಾರಲಾಗ್ತಾ ಇದೆ. ಅದರಲ್ಲೂ ಶೇಖ್ ಹಸೀನಾ ಅವರು ಭಾರತದ ಪರವಾಗಿದ್ದರು. ಅಲ್ಲದೆ ಅವರ ವಿರುದ್ಧ ಜನ ದಂಗೆ ಎದ್ದ ಬಳಿಕ ಆಕೆಗೆ ಭಾರತದಲ್ಲಿಯೇ ಆಶ್ರಯ ನೀಡಲಾಗಿದೆ. ಇದರಿಂದಾಗಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಹೆಚ್ಚಾಗಿದೆ ಅನ್ನೋದು ತಜ್ಞರ ಲೆಕ್ಕಾಚಾರ. ಪ್ಯಾಲೆಸ್ತೈನ್ ಪರ ನಿಂತ ಭಾರತದ ಬುದ್ಧಿಜೀವಿಗಳಿಗೆ ಬಾಂಗ್ಲಾ ಹಿಂದೂಗಳು ಕಾಣಿಸ್ತಾ ಇಲ್ಲವೇಕೆ? ಹಿಂದೂಗಳ ಪರವಾಗಿ ಒಬ್ಬ ಬುದ್ಧಿಜೀವಿಯೂ ಇದುವರೆಗೂ ಧ್ವನಿ ಎತ್ತಿಲ್ಲ. ಪ್ಯಾಲೆಸ್ತೈನ್ ಹಿಂಸೆ ಖಂಡಿಸಿದ ಪ್ರತಿಪಕ್ಷಗಳಿಂದಲೂ ಈಗ ಮೌನ. ಪ್ಯಾಲೆಸ್ತೈನ್ ಹಿಂಸಾಚಾರವನ್ನ ಖಂಡಿಸಿದ್ದ ಅಲ್ಲಿನ ಜನರ ಪರವಾಗಿ ಧ್ವನಿ ಎತ್ತಿದ ಭಾರತದ ಬುದ್ಧಿಜೀವಿಗಳಿಗೆ ಬಾಂಗ್ಲಾ ಹಿಂದೂಗಳ ಶೋಚನೀಯ ಸ್ಥಿತಿ ಮಾತ್ರ ಕಣ್ಣಿಗೆ ಕಾಣಿಸ್ತಿಲ್ವಲ್ಲ. ಹಿಂದೂಗಳ ಮಾರಣ ಹೋಮವಾದ್ರೂ ಪ್ರತಿಪಕ್ಷಗಳು ಹಿಂದೂಗಳ ರಕ್ಷಣೆಯ ಕುರಿತು ಮಾತಾಡ್ತಾ ಇಲ್ಲ. ನೊಬೆಲ್ ಶಾಂತಿ ಪಡೆದ ಮೊಹಮ್ಮದ್ ಯೂನಸ್ ನೇತೃತ್ವದ ಸರ್ಕಾರ ಬಾಂಗ್ಲಾದಲ್ಲಿ ಪರಮ ಹಿಂಸೆ. ಹಿಂದೂಗಳ ಮೇಲೆ ದಾಳಿ ನಡೆದ್ರೂ ಕಣ್ಣು ಮುಚ್ಚಿ ಕುಳಿತಿದೆ ಸರ್ಕಾರ. ಶೇಖ್ ಹಸೀನಾ ಪದಚ್ಯುತಿ ಬಳಿಕ ಮಧ್ಯಂತರ ಸರ್ಕಾರದ ನೇತೃತ್ವ ವಹಿಸಿಕೊಂಡಿರುವ ಮೊಹಮ್ಮದ್ ಯೂನಸ್ ಅವರು ಮೌನವಾಗಿ ಕುಳಿತಿದ್ದಾರೆ. ಹಿಂದೂಗಳ ಮೇಲೆ ದಾಳಿ ನಡೆದ್ರೂ ನೊಬೆಲ್ ಶಾಂತಿ ಪುರಸ್ಕೃತ ಮೊಹಮ್ಮದ್ ಯೂನಸ್ ಅವರು ಹಿಂಸಾಚಾರ ನಿಲ್ಲಿಸಲು ಯಾವುದೇ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ. ಇದರಿಂದಾಗಿ ಲಕ್ಷಾಂತರ ಹಿಂದೂಗಳ ಪ್ರಾಣವು ಅಪಾಯದಲ್ಲಿದ್ದು ಕಣ್ಮುಚ್ಚಿ ಕುಳಿತಿರುವ ವಿಶ್ವಸಂಸ್ಥೆಯಾದ್ರೂ ಇತ್ತ ನೋಡಬೇಕಿದೆ. ಕಾಶ್ಮೀರ ವಿಷಯದಲ್ಲಿ ಮೂಗು ತೂರಿಸುವ ಮಾನವ ಹಕ್ಕುಗಳ ಸಂಸ್ಥೆಯು ಬಾಂಗ್ಲಾ ಹಿಂದೂಗಳ ವಿಚಾರದಲ್ಲಿ ತುಟಿ ಬಿಚ್ಚಬೇಕಿದೆ. ಇನ್ನೊಂದೆಡೆ ಶೇಖ್ ಹಸೀನಾಗೆ ತೋರಿರುವ ಮಾನವೀಯತೆಯು ಅಲ್ಲಿನ ಹಿಂದೂ ಬಾಂಧವರ ಮೇಲೂ ಕೇಂದ್ರ ಸರ್ಕಾರದ ಕಟ್ಟುನಿಟ್ಟಿನಲ್ಲಿ ದೃಷ್ಟಿ ಬೀಳಬೇಕಿದೆ. ಮನುಷ್ಯನ ಮರೆತು ರಾಕ್ಷಸರಂತೆ ಅಟ್ಟಹಾಸವನ್ನ ಮೆರಿತಾ ಇರುವ ದುಷ್ಟ ಬಾಂಗ್ಲಾದೇಶ ಭಯೋತ್ಪಾದಕರ ಮೇಲೆ ಕಠಿಣ ಕ್ರಮಕ್ಕೆ ಭಾರತ ಕಂಕಣ ಬದ್ಧವಾಗಿ ನಿಲ್ಲಬೇಕಿದೆ. ಅಸಲಿಗೆ ಹಿಂದೂ ಬಾಂಧವರು ಭಾರತೀಯರು ಎಂಬ ಹಣೆಪಟ್ಟಿ ಹೊತ್ತಿದ್ದರಿಂದಲೇ ಅವರಿಗೆ ಅಲ್ಲಿ ನರಕ ಎದುರಾಗಿರೋದು. ಆ ನಿಟ್ಟಿನಲ್ಲಿ ಭಾರತ ಬಾಂಗ್ಲಾ ಬಂಧುಗಳ ನೆರವಿಗೆ ನಿಲ್ಲಲೇಬೇಕಿದೆ. ಅಲ್ಲಿ ದೌರ್ಜನ್ಯ ನಿಲ್ಲಲಿ,
ಮತ್ತೆ ಶಾಂತಿ ನೆಲೆಸಲಿ ಎಂಬ ಆಶಯ ನಮ್ಮದು. ವಂದನೆಗಳು. ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.